ಟಾಪ್ 10 ಸುದ್ದಿಗೆ ಸ್ವಾಗತ. ನಾನು ಸೌಂದರ್ಯ. ವರ್ಷಗಳ ಹಳೆಯ ಅತ್ಯಾಚಾರ ಪ್ರಕರಣದಲ್ಲಿ ತಿರುವು. ಪಶ್ಚಿಮ ಬಂಗಾಳದಲ್ಲಿ 2020ರಲ್ಲಿ ದಾಖಲಾಗಿದ್ದ ಅತ್ಯಾಚಾರ ದೂರು ಇತ್ತೀಚೆಗೆ ನ್ಯಾಯಾಲಯದಲ್ಲಿ ಮಹಿಳೆಯ ಹೊಸ ಹೇಳಿಕೆಯಿಂದ ತಿರುಗುಮುರುವಾಯಿತು. ಮಹಿಳೆ ದೂರು ದಾಖಲಿಸಿದ್ದೇನೆ, ಆದರೆ ನೆನಪಿಲ್ಲ ಎಂದು ಹೇಳಿದ್ದಾಳೆ. ಆರೋಪಿಯಾದ ವ್ಯಕ್ತಿ 51 ದಿನ ಜೈಲಿನಲ್ಲಿ ಕಳೆಯಬೇಕಾಗಿತ್ತು. ಈಗ ನ್ಯಾಯಾಲಯದಿಂದ ಖುಲಾಸೆಗೊಳಿಸಲಾಗಿದೆ. ಈ ಬೆಳವಣಿಗೆಯು ಅಪರಾಧದ ನ್ಯಾಯ ವ್ಯವಸ್ಥೆಯ ದುರ್ಬಲತೆ ಕುರಿತು ಚರ್ಚೆಗೆ ಕಾರಣವಾಗಿದೆ. ಧರ್ಮಸ್ಥಳ ಪ್ರಕರಣ, ಯೂಟ್ಯೂಬರ್ ಮನಾಫೆಗೆ ಎಸ್ಐಟಿ ನೋಟಿಸ್. ಬುರುಡೆ ಪ್ರಕರಣದ ಹಿನ್ನೆಲೆಯಲ್ಲಿ ಧರ್ಮಸ್ಥಳದ ಕುರಿತು ತಪ್ಪು ಮಾಹಿತಿ ಹರಡಿದ ಆರೋಪದ ಮೇಲೆ ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ನೋಟಿಸ್ ನೀಡಲಾಗಿದೆ. ಆತ ಹರಡಿದ ವಿಡಿಯೋಗಳಲ್ಲಿ ನೂರಾರು ಹೆಣ್ಮಕ್ಕಳ ಮೇಲಿನ ಅತ್ಯಾಚಾರ ಮತ್ತು ಕೊಲೆಗಳ ಬಗ್ಗೆ ಹೇಳಲಾಗಿತ್ತು. ಮನಾಫ್ ಈ ಪ್ರಕರಣ ಆರಂಭಕ್ಕೂ ಮೊದಲೇ ಧರ್ಮಸ್ಥಳ ಸುತ್ತಮುತ್ತ ಓಡಾಡಿದ್ದ ಹಾಗೂ ಮಹೇಶ್ ತಿಮರೋಡಿಗೆ ಬೆಂಬಲ ಸೂಚಿಸಿದ್ದ. ಪ್ರಕರಣ ಇದೀಗ ಎನ್ಐಎ ತನಿಖೆಗೆ ಬರುವಾಗೆ ಇದ್ದು ಕೇಂದ್ರದ ಗಮನ ಸೆಳೆದಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೀಘ್ರದಲ್ಲೇ ಆರಂಭ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಸೆಪ್ಟೆಂಬರ್ 28ರಂದು ಆರಂಭವಾಗುತ್ತಿದೆ. ಫ್ಯಾನ್ಸ್ ಸಾಕಷ್ಟು ಉತ್ಸಾಹದಿಂದ ನಿರೀಕ್ಷಿಸುತ್ತಿರುವ ಈ ಸೀಸನ್ ನ ಪ್ರೋಮೋ ಈಗಾಗಲೇ ಸೆಪ್ಟೆಂಬರ್ 2ರಂದು ಬಿಡುಗಡೆಯಾಗಿದೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ ಈ ಶೋಗೆ ಜನರ ಗಮನ ಸೆಳೆಯುವ ಎಲ್ಲಾ ಲಕ್ಷಣಗಳು ಎದ್ದು ಕಾಣುತ್ತಿವೆ. ನಮ್ಮ ಮೆಟ್ರೋ ಮೇಲೆ ದರ ಏರಿಕೆ, ತೇಜಸ್ವಿ ಸೂರ್ಯ ಆಕ್ರೋಶ. ಬೆಂಗಳೂರು ಮೆಟ್ರೋದ ದರ 136% ಏರಿಕೆಯಾಗಿದ್ದು, ಇದು ದೆಹಲಿ ಮೆಟ್ರೋ ಜೊತೆಗೆ ಹೋಲಿಸಿದಾಗ ಅತ್ಯಂತ ದುಬಾರಿಯಾಗಿದೆ ಎಂದು ಸಂಸದ ತೇಜಸ್ವಿ ಸೂರ್ಯ ಟೀಕೆ ಮಾಡಿದ್ದಾರೆ. 25 ರೂವರೆಗೆ ಹೆಚ್ಚಳವಾಗಿರುವ ಈ ದರವನ್ನು ಸಾರ್ವಜನಿಕರ ಮೇಲೆ ಅನ್ಯಾಯವೆಂದು ಅವರು ಟೀಕಿಸಿದ್ದಾರೆ. ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿರುವ ತೇಜಸ್ವಿ ದರ ನಿಗದಿ ಸಮಿತಿಯ ವರದಿ ತಕ್ಷಣ ಬಹಿರಂಗಪಡಿಸಲು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಕಾಂತಾರ ಚಾಪ್ಟರ್ 1, ರಿಷಬ್ ಶೆಟ್ಟಿಯಿಂದ ಧೈರ್ಯದ ಸಾಹಸ. ಕಾಂತಾರ ಚಾಪ್ಟರ್ 1 ಅಕ್ಟೋಬರ್ 2ಕ್ಕೆ ಬಿಡುಗಡೆಯಾಗುತ್ತಿದ್ದು, ಈ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಹಲವು ಅಪಾಯಕಾರಿ ಸಾಹಸ ದೃಶ್ಯಗಳನ್ನು ಬಾಡಿ ಡಬಲ್ ಇಲ್ಲದೆ ತಾವೇ ನಿರ್ವಹಿಸಿದ್ದಾರೆ. ಸ್ಟಂಟ್ ಕೊರಿಯೋಗ್ರಾಫರ್ ಅರುಣ್ ರಾಜ್ ಅವರು ಇದನ್ನು ಖಚಿತಪಡಿಸಿದ್ದು, ಕಳರಿಯ ಪಟ್ಟು, ಖಡ್ಗ, ಯುದ್ಧ, ಕುದುರೆ ಸವಾರಿ ಮುಂತಾದ ಶಕ್ತಿಶಾಲಿ ದೃಶ್ಯಗಳಲ್ಲಿ ರಿಷಬ್ ಅವರ ನಿಷ್ಠೆ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಸಿನಿಮಾ ತಮ್ಮ ಪ್ರೀತಿ ಪಾತ್ರರ ಪ್ರಾಜೆಕ್ಟ್ ಆಗಿದ್ದು, ಪ್ರೇಕ್ಷಕರಲ್ಲಿ ಅಪಾರ ನಿರೀಕ್ಷೆ ಹುಟ್ಟಿಸಿದೆ. ಮದುವೆ ನಿರಾಕರಣೆಗೆ ಪೋಷಕರ ಹತ್ಯೆ. ಜಾರ್ಖಂಡ್ ನ ದಮ್ಕಾದಲ್ಲಿ ಮಗಳನ್ನು ಮದುವೆ ಮಾಡಲು ನಿರಾಕರಿಸಿದ ಪೋಷಕರನ್ನು ಯುವಕನು ಚಾಕುವಿನಿಂದ ಇರಿದು ಕೊಲೆ ಮಾಡಿದ ಘೋರ ಘಟನೆ ನಡೆದಿದೆ. ಹತ್ಯೆ ಮಾಡಿದ ವ್ಯಕ್ತಿ ದಿವ್ಯಾಂಗನಾಗಿದ್ದು, ಫೇಸ್ಬುಕ್ ಸ್ನೇಹದಿಂದ ಆರಂಭವಾದ ಸಂಬಂಧ ದುರಂತ ಅಂತ್ಯ ಕಂಡಿದೆ. ಸೂರ್ಯಕುಮಾರ್ ಮತ್ತು ಹಾರ್ದಿಕ್ ಪಾಂಡ್ಯ ದುಬೈಗೆ ಪ್ರಯಾಣ. ಸೆಪ್ಟೆಂಬರ್ 9ರಿಂದ ಆರಂಭವಾಗಲಿರುವ ಏಷ್ಯಾ ಕಪ್ ಟೂರ್ನಿಗೆ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ದುಬೈಗೆ ತೆರಳಿದ್ದು ಹೊಸ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಮೊದಲ ಪಂದ್ಯ ಸೆಪ್ಟೆಂಬರ್ 10ರಂದು UAE ವಿರುದ್ಧ ನಡೆಯಲಿದೆ. ಉತ್ತರ ಭಾರತದಲ್ಲಿ ಪ್ರವಾಹದ ಭೀಕರ ಸ್ಥಿತಿ. ಪಂಜಾಬ್, ದೆಹಲಿ, ಉತ್ತರಾಖಂಡ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಭಾರಿ ಮಳೆ ಹಾಗೂ ನದಿಗಳ ಹೊಡೆತದಿಂದ ಸಾವಿರಾರು ಹಳ್ಳಿಗಳು ಜಲಾವೃತವಾಗಿವೆ. ಪಂಜಾಬ್ನ 23 ಜಿಲ್ಲೆಗಳಲ್ಲಿಯೂ ಜಲಘಾತ ತೀವ್ರವಾಗಿದ್ದು, ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಯಮುನಾ ನದಿಯ ನೀರಿನ ಮಟ್ಟ ಅಪಾಯದ ಗಡಿ ದಾಟಿದೆ. ಕಾಂಗ್ರೆಸ್ ಹೊಸ ಎಲೆಕ್ಷನ್ ನಿಲುವಿಗೆ EVM ಬದಲು ಬ್ಯಾಲೆಟ್ ಪೇಪರ್. ಮತಗಳ್ಳತನ ಆರೋಪಗಳ ನಡುವೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ EVM ಅನ್ನು ನಂಬಲಾಗದು ಎಂಬ ನಿಲುವು ತಾಳಿದ್ದು, ಬ್ಯಾಲೆಟ್ ಪೇಪರ್ ಬಳಸಿ ಶಿಫಾರಸು ಮಾಡಿದೆ. ಸಚಿವ ಸಂಪುಟ ಸಭೆಯಲ್ಲಿ ಈ ಶಿಫಾರಸು ಮಾಡಿಕೊಂಡು ಅಗತ್ಯ ಕಾನೂನು ತಿದ್ದುಪಡಿಗೆ ಕ್ರಮ ಕೈಗೊಳ್ಳಲು ನಿರ್ಧರಿಸಲಾಗಿದೆ. ಸಮೀರ್ MD ಪ್ರಕರಣ, ಗಿರೀಶ್ ಮಟ್ಟಣ್ಣನವರ ಆಕ್ರೋಶ. ಯೂಟ್ಯೂಬರ್ ಸಮೀರ್ MD ವಿರುದ್ಧ ಧರ್ಮಸ್ಥಳ ಅಪಪ್ರಚಾರದ ಆರೋಪದ ಮೇಲೆ ಸುಮೋಟೋ ಕೇಸ್ ದಾಖಲಾಗಿದ್ದು, ಇದನ್ನು ಗಿರೀಶ್ ಮಟ್ಟಣ್ಣನವರು ತೀವ್ರವಾಗಿ ಆಕ್ಷೇಪಿಸಿದ್ದಾರೆ. 13 ವರ್ಷಗಳ ಹಿಂದೆ ಆನೆ ಮಾಹುತ ಪ್ರಕರಣದಲ್ಲಿ 2 ಜೀವ ಹೋದರೂ ಆಗ FSL ತಂಡ ಸ್ಥಳಕ್ಕೆ ಬರಲಿಲ್ಲವಂತೆ. ಆದರೆ ಈಗ ಸುಳ್ಳು ಪ್ರಕರಣಕ್ಕೆ FSL ಸಿಬ್ಬಂದಿ ಕರೆಸಲಾಗುತ್ತಿದೆ ಎಂದು ಅವರು ಈ ಕುರಿತು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ.
ಇದಾಗಿತ್ತು ಈ ಕ್ಷಣದ ಟಾಪ್ 10 ಸುದ್ದಿಗಳು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕರುನಾಡು ಟಿವಿ. ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ. ಶೇರ್ ಮಾಡೋದು ಮಾತ್ರ ಮರಿಬೇಡಿ.